ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ಜ್ವಾಲಾಮುಖಿ ಸ್ಫೋಟ ಆಗಿದೆ. ರಾಜ್ಯದಲ್ಲಿ ಮುಗಿತಾನೇ ಇಲ್ಲ, ಜಾತಿ ಗಣತಿಯ ಜಟಾಪಟಿ ಜೋರಾಗ್ತಾನೇ ಇದೆ. ಸ್ವಪಕ್ಷದ ನಾಯಕರಿಂದಲೂ ಕೂಡ ಈಗ ವರದಿಗೆ ವಿರೋಧ ವ್ಯಕ್ತವಾಗ್ತಿದೆ. ಇದು ಜಾತಿ ಗಣತಿಯೇ ಅಲ್ಲ ಅಂತಿದ್ದಾರೆ. ವಿಪಕ್ಷದ ಕೆಲ ನಾಯಕರಿಂದಲೂ ಕೂಡ ಈ ಗಣತಿಗೆ ವಿರೋಧ ವ್ಯಕ್ತವಾಗ್ತಿದೆ. ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಹಿಂದುಳಿದ ವರ್ಗ. ಇನ್ನು ಏಪ್ರಿಲ್ 17ಕ್ಕೆ ಸುದೀರ್ಘ ಚರ್ಚೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಸಚಿವರಿಗೆ ವರದಿಯನ್ನ ರವಾನಿಸಿದ್ದಾರೆ ಮುಖ್ಯ ಕಾರ್ಯದರ್ಶಿ. ಸಚಿವ ಶಿವರಾಜ್ ತಂಗಡಗಿ ಸೂಚನೆಯಂತೆ ಈ ವರದಿಯ ಕಾಪಿಯನ್ನ ಕಳಿಸಿದ್ದಾರೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ರು. ವರದಿಯನ್ನ ಓದಿ ಕ್ಯಾಬಿನೆಟ್ಗೆ ಬನ್ನಿ ಅನ್ನೋದಾಗಿ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ರು. ಒಟ್ನಲ್ಲಿ ಈಗ ವಿಪಕ್ಷದಲ್ಲಿ ಒಂದು ಕಡೆ ಅಪಸ್ವರಗಳು ಕೇಳಿ ಬರ್ತಾ ಇದೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸ್ವತಃ ಕಾಂಗ್ರೆಸ್ ಮನೆಯಲ್ಲೇ ಅನೇಕರು ಶಾಸಕರು ಸಚಿವರು ಇದು ಜಾತಿ ಗಣತಿನೇ ಅಲ್ಲ, ಮತ್ತೊಂದು ಕಡೆ ಇದೊಂದು ಸಮೀಕ್ಷೆ ಅಷ್ಟೇ, ಇದನ್ನ ಜಾತಿ ಗಣತಿ ಅಂತ ಪರಿಗಣಿಸೋಕೆ ಆಗೋದಿಲ್ಲ ಅನ್ನುವಂತ ಮಾತುಗಳು ಕಾಂಗ್ರೆಸ್ ಮನೆಯಲ್ಲಿ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಈಗ ಏಪ್ರಿಲ್ 17ಕ್ಕೆ ವಿಶೇಷವಾಗಿ ಮತ್ತೆ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಅದಕ್ಕೂ ಮುನ್ನ ಒಂದು ಸೂಚನೆ ಕೊಟ್ಟಿದ್ದಾರೆ. ಏನು ವರದಿ ಮಂಡನೆ ಮಾಡಿದಾರಲ್ಲ ಈ ಕಾಪಿಯನ್ನ ಓದ್ಕೊಂಡು ಬಹಳ ಸ್ಪಷ್ಟವಾಗಿ ನೋಡ್ಕೊಂಡು ಬನ್ನಿ ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ 17ನೇ ತಾರೀಕಿನಂದು ಯಾವ ರೀತಿಯಾಗಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಈಗಾಗಲೇ ಜಾತಿ ಗಣತಿಯ ಜಟಾಪಟಿ ಜೋರಾಗಿದೆ. ಅದರ ನಡುವೆ ಮುಂದೆ ಯಾವ ಹಂತಕ್ಕೆ ಇದು ಹೋಗುತ್ತೆ, ಸುದೀರ್ಘ ಚರ್ಚೆಯನ್ನ ಮಾಡೋದಕ್ಕೆ ಅಂದ್ರೆ ಜಾತಿ ಗಣತಿಯ ಮಂಡನೆಯಾಗಿರೋ ವಿಚಾರವನ್ನ ಮಾತ್ರ 17ನೇ ತಾರೀಕಿನಂದು ಚರ್ಚೆ ಮಾಡೋಣ ಅನ್ನೋದಾಗಿ ಈಗ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಜೊತೆಯಲ್ಲಿ ಈ ಕಾಪಿಯನ್ನು ಕೂಡ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸಚಿವರು ಶಾಸಕರು ಮುಖ್ಯವಾಗಿ ಸಚಿವ ಸಂಪುಟ ಸಭೆಯನ್ನ ಕರೆದಿರೋದು. ಹಾಗಾಗಿ ಏನು ಹೇಳ್ತಾರೆ, ಒಂದು ಕಡೆ ಇದು ಜಾತಿ ಗಣತಿಯೇ ಅಲ್ಲ ಅಂತ ಸಚಿವರು ಹೇಳ್ತಿದ್ರೆ, ಮತ್ತೊಂದು ಕಡೆ ಕೆಲವು ಅಪಸ್ವರಗಳು ಬರ್ತಾ ಇದೆ. ಹಾಗಾಗಿ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಹಿಂದುಳಿದ ವರ್ಗ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಎಲ್ಲ ಕಾಪಿಯನ್ನ ಕಳಿಸಿದ್ದಾರೆ, ಮುಖ್ಯ ಕಾರ್ಯದರ್ಶಿ ಮೂಲಕವಾಗಿ ಹೋಗಿದೆ. ಇನ್ನು ಸಚಿವ ಶಿವರಾಜ್ ತಂಗಡಗಿ ಸೂಚನೆಯಂತೆ ಕಾಪಿಯನ್ನ ರವಾನೆ ಮಾಡಿದ್ದಾರೆ. ನಿನ್ನೆ ಬಹಳಷ್ಟು ಕುತೂಹಲ ಕಾರಣ ಆಗಿತ್ತು. ಅಂದರೆ ಒಂದಿಷ್ಟು ಮಾತುಗಳು ಬರ್ತಾ ಇರುತ್ತೆ, ಇದು ವೈಜ್ಞಾನಿಕವಾಗಿ ನಡೆದಿಲ್ಲ. ಜಾತಿ ಗಣತಿ ಅಂತಂದ್ರೆ ಮನೆ ಮನೆಗೆ ಹೋಗಬೇಕು, ಡೇಟಾವನ್ನ ಕಲೆಕ್ಟ್ ಮಾಡಬೇಕು, ಅದು ಆಗಿಲ್ಲ ಅನ್ನೋ ಅಪಸ್ವರಗಳು ಕೇಳಿ ಬರ್ತಾ ಇದೆ.